देवायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं प्रथमवादिशं सत्यमवादिशं तन्मामावीत तद्वक्तारमावीत आवीन्माम् आवीद्वक्तारम्। ॐ शान्तिः शान्तिः शान्तिः। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। सर्व एव वल्यर्थः ब्रह्मविदाप्नोति परम् इति ब्रह्मविदाप्नोति परम् इति ब्राह्मणवाक्येन सूत्रितः। ब्रह्मविदाप्नोति परम् ಅನ್ನೋದು ಮಂತ್ರವೋ ಬ್ರಾಹ್ಮಣವಾ? ಬ್ರಾಹ್ಮಣ ವಾಕ್ಯನ ಅಂತ ಬಂತಾ ಇದೆಯಲ್ಲೋ ಏನೋ ನೀನು. ಶಂಕರಾಚಾರ್ಯ ಹೇಳ್ತಿದ್ರು ನಂಬಿಕೆ ಇಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳುವ ವಾಕ್ಯ ಓದುವಾಗ ಇಡೀ ವಲ್ಲಿನೇನೋ ಬಳ್ಳಿ ಹೇಗೆ ಹರ್ಕೊಂಡು ಹೋಗುತ್ತೋ ಹಾಗೆ ಆರಂಭದ ಕೊನೆಯವರೆಗೂ ಒಂದೇ ವಿಚಾರ ಹರ್ಕೊಂಡು ಹೋಗಿದೆ. ಆದ್ಮೇಲೆ ಇದಕ್ಕೆ ಬ್ರಹ್ಮವಲ್ಲಿ ಬ್ರಹ್ಮಾನಂದವಲ್ಲಿ ಅಂತ ಎರಡು ಹೆಸರಿಟ್ಟಿದ್ದಾರೆ. ಆ ಬ್ರಹ್ಮವಲ್ಲಿಯ ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ. ವಲ್ಲಿಯ ವಿಷಯ ಏನೋ ಬ್ರಹ್ಮವನ್ನ ಅರ್ಥವನೋ ಹೆಚ್ಚಿನ ಪುರುಷಾರ್ಥವನ್ನು ಪಡ್ಕೊಳ್ತಾನೆ ಅನ್ನುವಂಥದ್ದು ಒಂದು ಬ್ರಾಹ್ಮಣ ವಾಕ್ಯ. ಆ ಬ್ರಾಹ್ಮಣ ವಾಕ್ಯದಲ್ಲಿ ಸೂತ್ರಪ್ರಾಯ ಹೇಳಿದೆ. ಸೂತ್ರಪ್ರಾಯವಾಗಿ ಏನೇನೋ ಅಬ್ರಿಡ್ಜ್ ಮಾಡಿ ಎಲ್ಲವನ್ನೂ ಕಂಜೆಸ್ಟ್ ಮಾಡಿ ಒಂದೇ ವಾಕ್ಯದಲ್ಲಿ ಇಲ್ಲಿ ಟಾಪಿಕ್ಕು ಹೇಳಿದಾಯ್ತು. ಟಾಪಿಕ್ ಯಾವುದೋ ಬ್ರಹ್ಮ, ಅದಕ್ಕೆ ತಿಳ್ಕೊಳ್ಳೋಕ್ಕೆ ವಿತ್ ಜ್ಞಾನ ಸಾಧನ, ಪ್ರಯೋಜನ ಪರಂ ಅನ್ನೋದು. ಬ್ರಹ್ಮವಿತ್ ಆಪ್ನೋತಿ ಪರಂ. ಆಪ್ನೋತಿ ಅದು ಇದು ಸಂಬಂಧ ಹೇಳುತ್ತೆ. ಜ್ಞಾನಿಗೂ ಫಲಕ್ಕೂ ಸಂಬಂಧ ಹೇಳುತ್ತೆ. ತಿಳಿದವನು ಪಡ್ಕೊಳ್ತಾನೆ ಅಂತ ಸಂಬಂಧ, ವಿಷಯ, ಅಧಿಕಾರಿ, ಪ್ರಯೋಜನ. ಆಪ್ನೋತಿ ಯಾರು ಪಡ್ಕೊಳ್ತಾ ಅವನೇ ಅಧಿಕಾರಿ. ಹಾಗಾಗಿ ಅನುಬಂಧ ಚತುಷ್ಟಯೋಪೇತವಾದ ವಾಕ್ಯ ಮೊದಲನೇ ವಾಕ್ಯ. ಅದು ಇಡೀ ವಲ್ಯರ್ಥವನ್ನೆಲ್ಲ ಇದು ಮಾಡ್ಕೊಂಡಿದೆ, ಕ್ರೋಢೀಕರಿಸ್ಕೊಂಡಿದೆ, ಅಂತರ್ಗತ ಮಾಡ್ಕೊಂಡಿದೆ, ಅಡಗಿಸಿಕೊಂಡಿದೆ. ಅದು ಸೂತ್ರಪ್ರಾಯವಾಗಿದೆ. ಇದು ಬ್ರಾಹ್ಮಣ ವಾಕ್ಯ. ಇಡೀ ವಲ್ಯರ್ಥವನ್ನೆಲ್ಲ ಪೂರ್ತಿ ಅಡಗಿಸಿಕೊಂಡಂತಹ ವಾಕ್ಯ ಇದು. ಸಚ ಸೂಚಿತೋ ಅರ್ಥ ಸಂಕ್ಷೇಪತೋ ಮಂತ್ರೇಣ ವ್ಯಾಖ್ಯಾತಃ. ಸೂಚಿತವಾದ ಸಹ ಅರ್ಥ. ಸಹ ಅನ್ನೋದು ಅರ್ಥಕ್ಕೆ ವಿಶೇಷಣ. ಅರ್ಥ ಶಬ್ದ ಪುಲ್ಲಿಂಗ. ಆ ಸೂತ್ರಪ್ರಾಯವಾಗಿ ಹೇಳಿದ್ದಾದ ಅರ್ಥ ಉಂಟಲ್ಲ, ಅರ್ಥವನ್ನ ಬ್ರೀಫ್ ಆಗಿ ಮಂತ್ರ ಹೇಳಿದೆ. ಮಂತ್ರ ಯಾವುದೋ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇಜನಿತಂ ಗುಹಾಯಾಂಬರಮೇ ವ್ಯೋಮಂ ಸೋಷ್ಟು ದೇಹವಾನ್ ಕಾಮಾನ್ ಸಹ. 4 ವಾಕ್ಯ ಮಂತ್ರವಾಕ್ಯ. ಈ 4 ವಾಕ್ಯವೆಂಬ ಮಂತ್ರವಾಕ್ಯದಿಂದ ಸಂಕ್ಷೇಪತಃ ವ್ಯಾಖ್ಯಾತಃ ಅಂದರು. ಸಂಕ್ಷೇಪವಾಗಿ ಈ ಸೂತ್ರವಾಕ್ಯಕ್ಕೆ ವ್ಯಾಖ್ಯಾನ ಅಂದ್ರೆ ಸಮಾಸವ್ಯಾಸ ಪದ್ಧತಿಯಿಂದ ಕಾನ್ಸಂಟ್ರೇಟಿಕ್ ಮೆಥಡ್ ಅಂತ ಸ್ವಾಮಿ ಹೇಳ್ತಿದ್ದದಕ್ಕೆ. ಸಮಾಸವ್ಯಾಸ ಪದ್ಧತಿ ಅಂತ ಕೇಳಿದಿರ ಪದನ್ನ? ಕಾನ್ಸಂಟ್ರೇಟಿಕ್ ಮೆಥಡ್ ಅಂತ ಸ್ವಾಮಿ ಹೇಳ್ತಿದ್ದಂತ. ಕಾನ್ಸಂಟ್ರಿಕ್ ಮೆಥಡ್ ಅದೇನೋ ಒಂದು ಸಮಾಸವ್ಯಾಸ ಪದ್ಧತಿ. ಸಮಾಸನ ಸಂಗ್ರಹವಾಗಿ, ವ್ಯಾಸನ ವಿಸ್ತಾರವಾಗಿ ಹೇಳುವಂಥ ಒಂದು ಪದ್ಧತಿಯ ಶೈಲಿ. ಮೊದಲನೇ ವಾಕ್ಯದಲ್ಲಿ ಸಂಕ್ಷೇಪವಾಗಿ ಹೇಳಿ ತದೇಶಾಭ್ಯುಕ್ತ ಅಂತ ಹೇಳಿ ಅದನ್ನು ಬ್ರಾಹ್ಮಣ ಹೇಳುತ್ತೆ, ಹೇಳಿದ್ದನ್ನು ಮುಂದೆ ಮಂತ್ರ ಹೇಳುತ್ತೆ ಅಂತ ಬ್ರಾಹ್ಮಣ ವಾಕ್ಯವನ್ನು ಹೇಳಿಬಿಟ್ಟು ಹೇಳಿದ್ದನ್ನು ಹೇಳಿದ್ದು ಅದನ್ನು ಮಂತ್ರವಾಕ್ಯದಿಂದ ಸಂಕ್ಷೇಪವಾಗಿ ಅದನ್ನು ತಿಳಿಸ್ಕೊಡ್ತು. ಬ್ರಾಹ್ಮಣ ವಾಕ್ಯದ ಹೇಳಿದ್ದಾಗಿರುವ ಅರ್ಥವನ್ನ ಮಂತ್ರವಾಕ್ಯ ಸಂಕ್ಷೇಪವಾಗಿ ಅದನ್ನ ತಿಳಿಸ್ಕೊಟ್ಟಿದೆ. ಈಗ ಪುನಃ ತಸ್ಯೈವ ವಿಸ್ತರೇಣ
ಅರ್ಥನಿರ್ಣಯ ಕರ್ತವ್ಯ ಇತಿ अर्थनिर्णयकर्तव्यः इति ಉತ್ತರಃ ತದ್ವೃತ್ತಿಸ್ಥಾನೀಯೋ ಗ್ರಂಥಃ ಆರಭ್ಯತೆ ತಸ್ಮಾದ್ವಾ ಏತಸ್ಮಾದಿತ್ಯಾದಿ. ಈಗ ಮುಂದೆ ಏನ್ ಮಾಡ್ತೀರಾ ಹಾಗಾದ್ರೆ? ಸೂತ್ರ ಪ್ರಯೋಗ ಹೇಳಾಯ್ತು, ಮಂತ್ರದಲ್ಲಿ ತಿಳಿಸ್ಕೊಟ್ಟಾಯ್ತು, ಮುಗಿಸ್ಬಹುದಾಗಿತ್ತಲ್ಲ, ಮತ್ತೆ ಯಾಕೆ ಇವೆಲ್ಲಿಯನ್ನು ಬೆಳೆಸ್ತಾ ಹೋಗ್ತೀರಾ ಅಂದ್ರೆ, ಹೌದು ಮಂತ್ರದಿಂದ ಸಂಕ್ಷೇಪವಾಗಿ ಹೇಳಿದ್ದನ್ನೇ ವಿಸ್ತಾರವಾಗಿ ಡೀಟೈಲ್ ಆಗಿ ಎಲಾಬರೇಟ್ ಮಾಡಿಕೊಂಡು ವಿವರ ಕೊಟ್ಟು ಅಂದ್ರೆ ಗುರುಗಳೇ, ಈ ನೀರಲ್ಲಿ ಒಂದು ಕಲ್ಲೋ ಏನಾರ ಹಾಕಿದ್ರೆ ಅಲೆಗಳು ಹಿಂಗ್ ಹರಡುತ್ತಲ್ಲ, ಅದು ಕಾನ್ಸೆಪ್ಟ್ ಅದು ಅದ ಎಣ್ಣೆ ತೊಟ್ಟು ಹಾಕಿದ್ರೆ ಎಣ್ಣೆ ಬಿಂದು ಅದು ಹರಡುತ್ತೆ, ಎಣ್ಣೆ ಬಿಂದು ಹಾಗೆ ಈ ನೀರಲ್ಲಿ ಕಲ್ಲು ಹಾಕಿದ್ರೆ ಅಲೆಗಳ ತರ ಹಿಂಗ್ ಹರಡುತ್ತಲ್ಲ ಸುತ್ತಕ್ಕೆ ಗುಡ್ಡೆಗೆ, ಆ ತರ ವಿವರಿಸ್ಕೊಂಡು ಬೆಳೆಸ್ತಾರೆ ಗುಂಡಕ್ಕೆ ಅದನ್ನ. ಅದು ಕಾನ್ಸೆಂಟ್ರಿಕ್ ಅಂತಾರ. ಸೆಂಟರ್ ಮಾತ್ರ ಒಂದೇ ಇರುತ್ತೆ, ಒಂದೇ ಕೇಂದ್ರ ಒಂದೇ ಇರುತ್ತೆ. ಅಲ್ಲ, ನಾನು ಪದ ಕರ್ಸ ಕೇಳ್ತಾ ಇದ್ದೀನಿ. ಕಾನ್ಸೆಂಟ್ರಿಕ್ ಪದ ಕರ್ಸ ವಿವರಣೆ ಅಂತ ಅರ್ಥವಾ, ವ್ಯಾಖ್ಯಾನ ಅಂತ ಅರ್ಥವಾ? ಏಕಕೇಂದ್ರೀಯವಾಗಿ ಬೆಳೆಸೋದು ಶಬ್ದ ಕರ್ಸ. ಕಾನ್ಸೆಂಟ್ರಿಕ್ ಒಂದೇ ವಿಷಯವನ್ನ ಹೀಗೆ ಸುತ್ತು ಎಲ್ಲಾ ಮೂಲಗಳಿಂದ ಬೆಳೆಸ್ತಾರೆ. ಎಕ್ಸಾಕ್ಟ್ಲಿ ಕಲ್ಲನ್ನ ನೀರಿಗೆ ಹಾಕಿದ್ರೆ ಅಲೆಗಳು ಸುತ್ತುತ್ತಲ್ಲ, ಒಂದಕ್ಕೆ ಹಿಂಗೆ 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 ಬೆಳ್ಕೊಂಡು ಹೋಗುತ್ತಲ್ಲ, ಆತರ ದೃಷ್ಟಾಂತ ಅರ್ಥ ಆಯ್ತು. ಶಬ್ದಕ್ಕೆ ಅರ್ಥ ಏಕಕೇಂದ್ರೀಯವಾಗಿ ಹೇಳೋ ವಿವರಣೆ ಮಾಡೋದು ಅಂತ ಸ್ವಾಮಿಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ ಆ ಪದವನ್ನ. ಇವಾಗ ತಸ್ಸೈವ ಅಂದ್ರೆ ಮಂತ್ರದಿಂದ ಸಂಕ್ಷೇಪವಾಗಿ ಹೇಳಿದ್ದಾಗಿರುವ ಅದೇ ಅರ್ಥಕ್ಕೇನೆಯೇ ವಿಸ್ತಾರವಾಗಿ ಡೀಟೈಲ್ ಆಗಿ ವಿವರಣೆ ಕೊಟ್ಟು ಅದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಅದಕ್ಕೆ ವೃತ್ತಿಸ್ಥಾನ, ವೃತ್ತಿ ವ್ಯಾಖ್ಯಾನ ಭಾಷ್ಯ ಇಲ್ಲ ಒಂದೇ ಅರ್ಥ. ಭಾಷ್ಯ ಸ್ಥಾನದಲ್ಲಿರ್ತಕ್ಕಂತಹ ಮುಂದಿನ ಗ್ರಂಥವು ಆರಂಭವಾಗ್ತಾ ಇದೆ. ಈ ಆತ್ಮನಿಂದ ಆಕಾಶ ಹುಟ್ಟು ಶುರು ಮಾಡ್ತಾ ಇದೆ. ಅಲ್ಲ, ಬ್ರಹ್ಮ ಅಂತ ತಿಳ್ಕೊಂಡು ಹೆಚ್ಚು ಪುರುಷಾರ್ಥ ಪಡ್ಕೊಳ್ತಾನೆ. ಬ್ರಹ್ಮ ಸತ್ಯಜ್ಞಾನ ಅನಂತವಾಗಿದೆ, ಅದನ್ನು ಹೃದಯ ಗುಹೆಯಲ್ಲಿ ಹೊಕ್ಕಿದೆ, ಅದನ್ನು ಯಾರು ತಿಳ್ಕೊಳ್ತಾನೋ ಎಲ್ಲಾ ಪುರುಷಾರ್ಥವನ್ನು ಬ್ರಹ್ಮದಲ್ಲೇ ಪಡ್ಕೊಳ್ತಾನೆ ಅನ್ನೋ ಅರ್ಥವನ್ನು ಹೇಳಕ್ಕೆ ಆತ್ಮದಿಂದ ಆಕಾಶ ಹುಟ್ಟು ಕಥೆ ಹೇಳ್ಬೇಕಾ? ಯಾಕೆ ಈ ಕಥೆ ಶುರು ಮಾಡ್ತು? ಆತ್ಮದಿಂದ ಆಕಾಶ ಹುಟ್ಟು ಕಥೆಗೂ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧವೋ ಹಂಗಾಯ್ತಲ್ಲವ. ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ? ಹಂಗೆ ಈ ಆತ್ಮನ್ ತಿಳ್ಕೊಂಡು ಪುರುಷಾರ್ಥ ಪಡ್ಕೊಳ್ತಾನೆ ಅಂತ ಹೇಳೋ ಸಂದರ್ಭದಲ್ಲಿ ಆತ್ಮದಿಂದ ಆಕಾಶ ಹುಟ್ಟು ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿಜವಾಗಿ ಆಕಾಶ ಹುಟ್ಟಿದೆ ಅಂತ ಆಗ್ಬಿಡುತ್ತೆ. ಹಾಗನ್ಕೊಂಡ್ಬಿಡ್ತಾರೆ. ಹಾಗನ್ಕೊಳ್ತಾರೆ ಅಂತಲೇ ಆತ್ಮನಃ ಹುಟ್ಟುದು ಹೇಳ್ಬೇಡ, ಆತ್ಮನಃ ಅಂತ ಒತ್ತಾ ಇದ್ದಾರೆ. ಆ ಆತ್ಮದಿಂದ ಹುಟ್ಟಿದಂತೆ ತೋರ್ತಾ ಇದೆ. ಆಕಾಶ ನೀವು ಏನ್ ಕಲ್ಪಿಸಿದ್ದೀರಾ? ಆತ್ಮವನ್ನೇ ಆಕಾಶವಾಗಿ ನೋಡ್ತಿದ್ದೀರಾ ಕಣ್ರೋ. ಸರಿ, ಒಳಗಣ್ಣಿನ ನೋಡಿ ಆಕಾಶ ಅಂದ್ರೆ ಆತ್ಮ ಬಿಟ್ಟು ತೋರೋದೇ ಇಲ್ಲ. ಹಾಗೆ ಒಳಗಣ್ಣಿನ ನೋಡಿ ವಾಯು ಆಗಲಿ, ತೇಜಸ್ಸಾಗಲಿ, ಅಪ್ಪಾಗಲಿ, ಭೂಮಿ ಆಗಲಿ ಆತ್ಮನ ಬಿಟ್ಟು ತೋರೋದೇ ಇಲ್ಲ. ಆತ್ಮನಿಂದಲೇ ಉಂಟಾಗಿ ಆತ್ಮನಲ್ಲೇ ತೋರಿ ಆತ್ಮನಲ್ಲೇ ಅಡಗೋದ್ರಿಂದ ಆತ್ಮ ಮಾತ್ರವೇ ಆಗಿದೆ. ಆತ್ಮನನ್ನೇ ಪಂಚಭೂತಗಳು ಅಂತ ಕಾಣ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ತಿಳಿತಾ ಇದ್ದೀರಾ, ಅಂದ್ಕೋತಾ ಇದ್ದೀರಾ, ಆ ರೀತಿ ವ್ಯವಹಾರ ಮಾಡ್ತಿದ್ದೀರಾ. ನಿಜವಾಗಿ ಆತ್ಮ ಬಿಟ್ಟು ಇಲ್ವೇ ಇಲ್ಲ. ಇಲ್ಲೂ ಅದನ್ನೇ ಹೇಳ್ತಾ ಇದೆ ಅಂತ ಹೇಳಿದ್ರೆ ಭಾಷ್ಯಕಾರರು. ಇದಕ್ಕೆ ಸೃಷ್ಟಿ ಪ್ರಕ್ರಿಯೆ ಬಂದಿರೋದ ಗುರುಗಳೇ? ಅನನ್ಯತ್ವ ಪ್ರತಿಪಾದನಾಯ ಸೃಷ್ಟಿ ಯಾಕೆ ಅನ್ನೋದೇ ಇಲ್ಲದೆ ಇದೆ. ಒಂದು ಅನನ್ಯತ್ವ ಪ್ರತಿಪಾದನಾಯ, ಇನ್ನೊಂದು ಆತ್ಮೋಪಲಬ್ಧಯೇ. ಈ ಸೃಷ್ಟಿಯಲ್ಲಿ ಆತ್ಮನ ಕಂಡುಕೋಬೇಕು. ಸೃಷ್ಟಿಯನ್ನೇ ಹೇಳಿದೆ ಹೋದ್ರೆ ಆತ್ಮನ ಎಲ್ಲಿ ಕಂಡುಕೊಳ್ತೀರಾ? ಸೃಷ್ಟಿ ಮಾಡಿ ದೇಹದ ಹೊಕ್ಕದ ಪ್ರವೇಶ ಮಾಡಿ ಪ್ರವೇಶ ಕಲ್ಪನೆ ಮಾಡಿ ಅಲ್ಲಿ ಬುದ್ಧಿಗೂ ಹೇಳಿ ತೋರ್ತಾನೆ ಅಂತ ಹೇಳ್ತಾ ಅಲ್ಲಿ ವಿವೇಕ ಮಾಡ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಗೆ ಕಷ್ಟವನ್ನೆಲ್ಲ ತುಂಬಿ ಈಗ ಕಷ್ಟ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಕಷ್ಟ ತುಂಬಬೇಕಾಯ್ತು? ತುಂಬದೇ ಇದ್ದಿದ್ದೆ ಚೆನ್ನಾಗಿತ್ತಲ್ಲ ಅಂದ್ರೆ ನಾವು ತುಂಬಿಲ್ಲ, ನೀವು ತುಂಬಿದೆ ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನ ನಾವು ಅನುವಾದ ಮಾಡ್ತಿದ್ದೀವಿ. ನಾವ್ಯಾಕೆ ತುಂಬ್ತೀವಿ? ನೀವು ತುಂಬ್ಕೊಂಡಿದ್ದೀರಾ. ಈ ಎಲ್ಲ ತುಂಬ್ಕೊಂಡು ಹೀಗೆಲ್ಲ ಇದೀ ಅಂದ್ಕೊಂಡಿದ್ರೆ ಅದನ್ನ ಇವಾಗ ಬಿಟ್ಕೊಡ್ರಪ್ಪ, ನೋಡ್ಕೊಡ್ರಪ್ಪ, ನೀವು ಇದಕ್ಕೆ ಸೇರ್ಕೊಂಡವ್ರಲ್ಲ ಅಂತ ಮೆಲ್ಲ ಬಿಡಿಸ್ತಾರೆ. ಅದನ್ನ ಹೇಳಕೋಸವಾಗಿ ಅದಕ್ಕೆ ವೃತ್ತಿ ಸ್ಥಾನವಾದ ವ್ಯಾಖ್ಯಾನ ತುಂಬಿಲ್ಲ ಅಂತ ಅನ್ಕೊಳ್ಳೋದಷ್ಟೇ ಸಾಕಾಗುತ್ತೆ. ಇಲ್ಲಾಂದ್ರೆ ಏನಾರು ಮಾಡ್ಬೇಕಾಗಿತ್ತು ನಿಜವಾಗ್ಲೂ. ತುಂಬಾ ಹೌದು ಹೌದು ಮಾಡ್ಬೇಕು ಅಂತ ಬಂದ್ಬಿಡುತ್ತೆ ಆ ಬುದ್ಧಿ. ಅನ್ಕೊಂಡಿರೋದ್ರಿಂದ ಇಲ್ಲೂ ಅನ್ಕೊಂಡ್ರೆ ಅದು ಹೊಟ್ಟೋಗುತ್ತೆ. ಅಷ್ಟೇ, ಅದು ಅಂದ್ಕೊಳಕ್ ಆಗಲ್ವಲ್ಲ ಅಂತಾರೆ.
ಹೆಂಗ್ ಅಂದ್ಕೊಂಡ್ಬಿಟ್ರೆ ನಾನು ಹುಟ್ಟಿಲ್ಲ, ಪ್ರಪಂಚ ಇಲ್ಲ, ತೋರ್ತಾ ಇಲ್ಲ, ಸುಖ ದುಃಖ ಇಲ್ಲ ಅಂದ್ಬಿಟ್ರೆ ಇಲ್ಲ ಆಗ್ಬಿಡುತ್ತಾ. ಹಲ್ಲು ನೋವ್ತಾ ಇರುತ್ತೆ, ಇಲ್ಲ ದಪ್ಪ ಪಸ್ಸಾಗಿರುತ್ತೆ, ಒದ್ದಾಡ್ತಿದ್ದಿ, ಹಲ್ಲು ನೋವಿಲ್ಲ, ಪಸ್ಸಿಲ್ಲ, ದಪ್ಪ ಇಲ್ಲ, ನೋವಿಲ್ಲ ಅಂದ್ಬಿಟ್ರೆ ಇಲ್ಲ ಆಗ್ಬಿಡುತ್ತಾ. ಅಷ್ಟೇ ಗಟ್ಟಿಯಾಗಿಲ್ಲ ಅನ್ಕೊಂಡ್ರೆ ಏನು ಅಮ್ಮ ಹಸಿವಾಗ್ತಿದೆ, ಹಸಿವಾಗಿಲ್ಲ, ಹೊಟ್ಟೆ ತುಂಬಿಟ್ಟಿದೆ, ಏನು ಬೇಕಿಲ್ಲ ಅಂತ ಅನ್ಕೊಳಕ್ ಆಗುತ್ತೆ ಅಂದ ತಲೆ ತಿರುಗಿ ಬೀಳ್ತೀರಾ ನೀವು ಇನ್ನೊಂದು ಕ್ಷಣಕ್ಕೆ. ಹಸಿವಾಗಿಲ್ಲ ಅನ್ಕೊಂಡು ನೋಡ್ರಿ, ಹಸಿವಾಗಿದ್ದಾಗ ಅದ್ ನೆಟ್ಟಿಗೆ ಓಡುತ್ತಲ್ಲ ಹಸಿವು ತಲೆಗೆ, ಅವಾಗ ಉಪದೇಶ ಮಾಡಿ ಹಸಿವು ಇದೆಯೋ ಇಲ್ವೋ ಏನಮ್ಮ ಸುಮನಕ್ಕ ಹೇಳಿ, ಹಸಿವು ಉಂಟೋ ಇಲ್ವಾ? ಹಸಿವು ಇದೆ, ಬಾಯಾರಿಕೆ ಇದೆ, ಸುಖ ದುಃಖ ಉಂಟು, ರಾಗದ ಎಲ್ಲ ಉಂಟು ಅಂತೀರಿ. ಎಲ್ಲ ಉಂಟು ಅಂದ್ರೆ ಏನ್ರಿ ಇದು, ಇದೆಂತಾಯ್ತು ವೇದಾಂತ? ಗುರುಗಳೇ ಗುರುಗಳೇ ನೀವೇ ಹೇಳಿದ್ರಲ್ಲ, ತುಂಬಾ ಹಸ್ತಾದಾಗ ಅಮ್ಮ ಊಟ ಆಗದೆ ಇದ್ದಾಗ ನಿದ್ದೆ ಬಂದ್ಬಿಡುತ್ತೆ, ಹಸಿವಿರುತ್ತೆ ಮತ್ತೆ ಎದ್ಕೊಂಡು ಬರುತ್ತಲ್ಲಮ್ಮ. ಅಲ್ಲ ಅವಾಗ ಗೊತ್ತಾಗಲ್ಲ. ಅಷ್ಟೇ ಸ್ವರೂಪದಲ್ಲಿ ಇಲ್ಲ ಅನ್ನೋಕೆ ದೃಷ್ಟಾಂತ ಕರೆಕ್ಟು. ಸ್ವರೂಪದಲ್ಲಿ ಇದ್ದದ್ದಾಗಿದ್ರೆ ನಿದ್ದೆಯಲ್ಲೂ ಅಟ್ಟಿಸ್ಕೊಂಡ್ ಬರ್ಬೇಕಾಗಿತ್ತು, ನಿದ್ದೆ ಬಂದ್ಬಿಟ್ರೆ ಮರ್ತೋಗ್ಬಿಡುತ್ತೆ. ಆದ್ರೆ ಸ್ವರೂಪದಲ್ಲಿ ಇಲ್ಲ. ಆದ್ರೆ ನಮ್ಗೆ ಈಗ ನಿದ್ದೆಯಲ್ಲಿ ಎಚ್ಚರದಲ್ಲಿದ್ದಾಗ ಹಸಿವಿಲ್ಲ, ಬಾಯಾರಿಕೆ ಇಲ್ಲ ಅಂತ ತಿಳ್ಕೋಕಾಗತ್ತೋ? ನೀವು ತಿಳ್ಕೊಳಕ್ಕಾಗಲ್ಲ ಅನ್ನೋ ತಿಳ್ಕೊಳ್ತಾನೆ ಇದ್ದೀರಾ. ಯಾಕೆ ನಿಮ್ಗೆ ಹಸಿವು ಗೊತ್ತಾಗ್ತಾ ಇರೋದ್ರಿಂದ ನಿಮ್ಗೆ ಹಸಿವಿಲ್ಲ. ಬೆಂಕಿ ಕಾಣ್ತಾ ಇರೋರು ಬೆಂಕಿ ಹಾಕ್ತಾರಾ? ಬೆಂಕಿಗಿಂತ ಬೇರೆ ಆಗ್ತಾರೆ. ಹಸಿವನ್ನು ನೋಡ್ತಾ ಇರೋರು ಹಸಿವಿಗಿಂತ ಬೇರೆನೆ. ಬಾಯಾರಿಕೆ ಕಾಣ್ತಿರೋರು ಬಾಯಾರಿಕೆಗಿಂತ ಬೇರೆನೆ. ನಿಮ್ ಬಾಯಾರಿಕೆ ಹಸಿವು ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಿದ್ದೀರ ನಂಗೆ ಹಸಿವು ನಂಗೆ ಬಾಯಾರಿಕೆ ಅಂತ. ನೀವು ಹಸಿವು ನೋಡ್ತಿದ್ದೀರೋ, ಹಸಿವು ಇದಾಗ್ತಿದ್ಯೋ, ಹಸಿವು ಆಗ್ಬಿಟ್ಟಿದ್ದೀರೋ? ಹಸಿವನ್ನು ನೋಡ್ತಾ ಇದ್ದೀರಾ? ಹಸುವು ಅಂದ್ರೆ ಹಸಿವು, ಹಸು ಅಲ್ಲ ಹಸಿವು. ಹಸು ನೋಡಿ ಹಸಿವು ಪ್ರಾಣ ಹೋಗುತ್ತೆ, ಹೋಗುತ್ತೆ ಕಾಣುತ್ತಲ್ಲ, ಅದು ಕಾಣ್ತಾ ಇರೋನಿಗೆ ಹೋಗ್ತಾ ಇಲ್ಲ. ಕಂಡ್ರೆ ಏನಾಯ್ತು, ಹೊಟ್ಟೆ ಹಸಿದ್ರೆ ಪ್ರಾಣ ಹೋಗುತ್ತೆ, ಅದನ್ನ ಹೋಗ್ಕೊಳ್ಳಿ. ಯಾವಾಗ್ಲೂ ಇಲ್ದೇ ಇರೋದು ಹೋಗುತ್ತೆ ಅಂದ್ರೆ ಅರ್ಥ ಏನೋ? ಯಾವಾಗ್ಲೂ ಇಲ್ದೇ ಇರೋದೇ ಪ್ರಾಣ. ಕಲ್ಪನೆ, ತೋರಿಕೆ, ಹೋಗ್ಲೆ ಹೋದತ್ತ ಅದು ಇದ್ರೆ ಹೆಚ್ಚುಗಾರಿಕೆ ಇಲ್ಲ, ಹೋದೆ ಕಮ್ಮಿನೂ ಇಲ್ಲ. ಪ್ರಾಣದಿಂದ ನಾನು ಬದುಕೊಂಡೇ ಇಲ್ಲ. ಪ್ರಾಣ ಅಲ್ಲಪ್ಪ ಆಧಾರ ಬದುಕಕ್ಕೆ. ನನಗೆ ತಿಳ್ಕೊಳಕ್ ಮುಂಚೆ ಹೊಟ್ಟಲ್ಲ, ಬ್ರಹ್ಮನ ತಿಳ್ಕೊಳಕ್ ಮುಂಚೆ ಹೊಟ್ಟಲ್ಲ. ತಿಳ್ಕೊಂಡವ್ರ ಬ್ರಹ್ಮವೇ ನೀವು ಎಂತ ತಿಳ್ಕೊಬೇಕು? ಬ್ರಹ್ಮ ಆಬ್ಜೆಕ್ಟ್ ಅಲ್ಲ ತಿಳ್ಕೊಳಕ್ಕೆ, ತಿಳಿವಿನ ಸ್ವರೂಪವೇ ಬ್ರಹ್ಮ. ಅದೇ ಸ್ವರೂಪದಲ್ಲಿ ನಿಲ್ಬೇಕಲ್ಲ. ಸ್ವರೂಪದಲ್ಲಿ ಬಿಟ್ಟು ಬರಕ್ಕೆ ಆಗಲ್ಲ ನಿಮ್ಗೆ. ಎಲ್ಲ ಯಾವಾಗ ನಿಂತಿಲ್ಲ ನೀವು? ಸ್ವರೂಪದಲ್ಲಿ ನಿಲ್ದೇ ಇರೋ ಟೈಮೇ ಇಲ್ಲ. ಸ್ವರೂಪ ಆದ್ರೆ ನಿಲ್ದೇ ಇರಕ್ಕಾಗತ್ತಾ? ಸ್ವರೂಪ ಬಿಟ್ಟು ಬರಕ್ಕಾಗತ್ತಾ? ಮತ್ತೆ ಗೌಡಪಾದ್ರ ಆ ಪುಸ್ತಕದಲ್ಲಿ ಟೈಮ್ ಮೊದಲು ಯಾವುದು ಅಂತ ಯಾಕೆ ಕೇಳಿದ್ರು? ಇವನ್ ಹೇಳಿದ್ದಕ್ಕೆ ಅಲ್ಲ, ಏನಾರಾಗ್ಲಿ ಅವ್ರು ಕೇಳಿದ್ರು ಇಲ್ವಾ? ಇವ್ರು ಹೇಳಿದಕ್ಕೆ ಕೇಳಬೇಕಲ್ಲ. ಅಲ್ಲ, ಅವರು ಅವಾಗ್ಲೇ ಮ್ಯೂಟ್ ಮಾಡಿದ್ರು. ಹಿಂದೆ ನನ್ ಕ್ವಶನ್ ಇದೇನೆ, ಗೌಡಪಾದ್ರು ಕೂಡ ಜ್ಞಾನಿಗಳಾಗಿ ಮೊದಲು ಯಾವುದು ಆಮೇಲೆ ಯಾವುದು ಅಂತ ಯಾಕೆ ಕೇಳಿದ್ರು? ಇವ್ರು ಹೇಳ್ತಾ ಇದ್ದಲ್ಲ, ಧರ್ಮ ಮುಂಚೆ ಆಮೇಲೆ ಶರೀರ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ಬಿಡ್ಸಕ್ ಕೇಳ್ತಾ ಇದ್ದಾರೆ. ಯಾವ ಗೊತ್ತಿಲ್ವಾ ಅವನನ್ನ ತಿಳಿದಂತ ಜ್ಞಾನಿಗಳು ಕೇಳ್ತಾ ಇದ್ದಾರೆ. ಅವ್ನು ಏನ್ ಹೇಳ್ಬೇಕು? ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ಇಲ್ಲ ಗೊತ್ತಿದ್ರೆ ಹೇಳ್ತಾನೆ. ಗೊತ್ತಿಲ್ಲದ್ಮೇಲೆ ಇರೋರು ಹುಟ್ಟಿಲ್ಲ ಅಂತ ಹೇಳಿದ್ರೆ, ಹುಟ್ಟಿದೀನಿ ಅಂತ ಅನ್ಕೊಂಡಿರೋನಿಗೆ ಹೋಗಲ್ಲ ಅದು. ಹುಟ್ಟಿದೀವಿ ಅಂತ ಅನ್ಕೊಂಡವ್ರಿಗೆ ಹುಟ್ಟಿಲ್ಲ ಅಂತ ಗೊತ್ತು ಮಾಡಿಸ್ಕೊಳ್ಬೇಕಲ್ಲ. ಹೇಗೆ? ಅದೇ ಹುಟ್ಟಿದೆ ಅಂತ ಯಾವ ರೀತಿ ಅಂದಿದ್ದೀರಾ ಅಂತ ಬಿಡಿಸಿ ಕೇಳ್ಕೊಂಡು ಹೇಳ್ಬೇಕು. ಹುಟ್ಟಿದೆ ಅಂತ ಹೇಳ್ತಾರಲ್ಲ, ಹೇಗೆ ಹುಟ್ಟಿದೆ ಅಂತ ಪ್ರೂವ್ ಮಾಡ್ತೀಯಪ್ಪ ಅಂತ ಕೇಳ್ಕೊಂಡು ಹುಟ್ಟಿಲ್ಲ ಅನ್ನೋದು ಅರ್ಥ ಮಾಡಿಸ್ಬೇಕು. ಅದೇ ಇದು ಟೆಕ್ನಿಕಲ್ ಆರ್ಗ್ಯುಮೆಂಟ್ ಆಯ್ತು ಗುರುಗಳೇ, ಪ್ರಾಕ್ಟಿಕಲ್ ಆಗಿ ಆಯ್ತಾ ಆಯ್ತಾ? ಪ್ರಾಕ್ಟಿಕಲೇ ಆಗ್ತದೆ. ಟೆಕ್ನಿಕಲ್ ಆಗಿ ಕಾಣ್ತಾ ಇದೆ, ಟೆಕ್ನಿಕಲ್ ಅಲ್ಲೇ ಅಲ್ಲ, ಇದು ಪ್ರಾಕ್ಟಿಕಲೇ. ಇದು ಅದನ್ನ ಟೆಕ್ನಿಕಲ್ ಟೈಪಲ್ಲಿ ಹೇಳ್ತಿದ್ದಾರೆ ಹೊರತು ಪ್ರಾಕ್ಟಿಕಲ್ ಹೋಗ್ಬಿಡ್ಬೇಕಾಗಿತ್ತು. ಹೊಟ್ಟೆ ಹಸು ಇಲ್ಲ ಅನ್ಕೊಂಡ ತಕ್ಷಣ ಹೋಗ್ತಾ ಇಲ್ಲ. ಅರ್ಥ ಮಾಡ್ಕೊಂತಿಲ್ಲ, ಇದು ಹೋಗ್ತಿಲ್ಲ. ಅರ್ಥ ಮಾಡ್ಕೊಂಡಿದ್ದೆ ಹೋಗ್ತಿತ್ತು. ಅರ್ಥ ಮಾಡ್ಕೊಂಡಿದ್ದೆ ಹೆಂಗ್ ಹೋಗ್ಬಿಡುತ್ತದ? ಅರ್ಥ ಮಾಡ್ಕೊಳ್ಳಿ ಹೋಗುತ್ತೆ. ಹೋಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸರಿ ಇಲ್ಲ. ಒಳ್ಳೆ ಕಥೆ ಆಯ್ತು. ಅದಕ್ಕೆ ವೃತ್ತಿಸ್ಥಾನೀಯವಾಗಿರೋ ವಿವರಣ ಸ್ಥಾನದಲ್ಲಿರ್ತಕ್ಕಂಥ ಗ್ರಂಥವು ಆರಂಭವಾಗ್ತಾ ಇದೆ. ಈ ಆತ್ಮನಿಂದ ಆಕಾಶ ಉಂಟಾಯಿತು ಅಂತ ಕಥೆ. ತಚ್ಚ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯುಕ್ತಂ ಮಂತ್ರ ಆದವು.
ಅಲ್ಲಿಂದ ಆ ವಿಚಾರನ ಹೇಳುವ ಸಂದರ್ಭದಲ್ಲಿ ಮಂತ್ರದ ಆರಂಭದಲ್ಲಿ ಒಂದು ವಾಕ್ಯ ಇದೆ, ಬ್ರಹ್ಮವು ಸತ್ಯವೂ ಜ್ಞಾನವೂ ಅನಂತವಾದದ್ದು ಅಂತಿದೆ. ಅನಂತ ಯಾವ ರೀತಿ ಅದನ್ನು ಹೇಳಲೇ ಇಲ್ಲ. ಸತ್ಯ ಜ್ಞಾನ ನಿರ್ಣಯ ಕೊಟ್ರೆ ಅನಂತದ ಬಗ್ಗೆ ನೀವು ಎಕ್ಸ್ಪ್ಲೇಷನ್ನೇ ಮಾಡಲಿಲ್ಲ, ವಿವರಣೆ ಕೊಟ್ಟಿಲ್ಲ. ಅದನ್ನ ಮತ್ತೆ ಹೇಳ್ತೀನಿ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ತತ್ ಕಥಂ ಸತ್ಯಂ ಜ್ಞಾನಂ ಅನಂತಂಚಾಯಿತಿ. ಹಾಗೆ ಆ ಸತ್ಯವೂ ಜ್ಞಾನವೂ ಆದಂತಹ ಆ ಬ್ರಹ್ಮವು ಅನಂತ ಅನ್ನೋದು ಹೇಗೆ? ಅನಂತತ್ವವನ್ನು ಹೆಂಗ್ ಪ್ರೂವ್ ಮಾಡ್ತೀರಾ ನೀವು? ಅನಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸುಮ್ಮನೆ ಶ್ರುತಿ ಹೇಳ್ತಾ ಇದೆ ಅಂತ ಒಪ್ಕೋಬೇಕಾ? ಅನಂತತ್ವಕ್ಕೆ ಏನಾದ್ರು ಯುಕ್ತಿ ಇದೆಯಾ, ಲಾಜಿಕ್ ಇದೆಯಾ, ಪ್ರೂಫ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅತಃ ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು ಅನಂತಕ್ಕೂ ಇದಿದೆ, ಯುಕ್ತಿ ಇದೆ. ತತ್ತ ತ್ರಿವಿಧಂ ಹಿ ಆನಂತ್ಯಂ ದೇಶತಃ ಕಾಲತಃ ವಸ್ತುತಶ್ಚ ಇತಿ. ಚತುರ್ವಿಧಂ ಆನಂತ್ಯಂ ಬೇಕಾಯಿತು. ದೇಶತಃ ಕಾಲತಃ ವಸ್ತುತಃ ಅವಸ್ಥಾತಶ್ಚ. ಅವಸ್ಥಾತಶ್ಚ ಚತುರ್ವಿಧಂ ಆನಂತ್ಯಂ ಬಂದಿದೆ, ಚೆನ್ನಾಗಿತ್ತು. ದೇಶ ಕಾಲ ಇದು ಕಾಲದಿಂದಲೂ ಪರಿಚ್ಛಿನ್ನ, ದೇಶದಿಂದಲೂ ಪರಿಚ್ಛಿನ್ನ, ವಸ್ತುವಿನಿಂದಲೂ ಪರಿಚ್ಛಿನ್ನ, ಮೂರು ರೀತಿ ಪರಿಚ್ಛಿನ್ನ. ಇದು 100 ವರ್ಷದ ಹಿಂದೆ ಇರಲಿಲ್ಲ, ಅಥವಾ 100 ವರ್ಷದ ಮೇಲೆ ಇರೋಲ್ಲ, ಕಾಲದಿಂದ ಪರಿಚ್ಛಿನ್ನ. ಇದು ಆ ಒಳಗಿಲ್ಲ, ಈ ಒಳಗೆ ಇಲ್ಲಿ ಮಾತ್ರ ಇರೋದು, ಆ ಕಡೆಯಲ್ಲಿ ಇಲ್ಲ, ಅದು ದೇಶದಿಂದ ಪರಿಚ್ಛಿನ್ನವಾಗಿದೆ. ಇದು ಪುಸ್ತಕ ಅಲ್ಲ, ಪುಸ್ತಕ ಇದಲ್ಲ, ಅದು ವಸ್ತುವಿಂದ ಪರಿಚ್ಛೇದ. ವಸ್ತುವಿನಿಂದಲೂ ಬೇರ್ಪಟ್ಟಿದೆ, ಕಾಲದಿಂದಲೂ ಬೇರ್ಪಟ್ಟಿದೆ, ಅವಸ್ಥೆ ಇದು ದೇಶದಿಂದಲೂ ಬೇರ್ಪಟ್ಟಿದೆ, ಅವಸ್ಥೆಯಲ್ಲೂ ಬೇರ್ಪಟ್ಟಿದೆ. ಹಾಗೆ ಬ್ರಹ್ಮ ಯಾವುದನ್ನು ಬಿಟ್ಟಿಲ್ಲ, ಎಲ್ಲೂ ಇಲ್ಲ ಅಂತಿಲ್ಲ, ಯಾವ ದೇಶದಲ್ಲೂ ಇಲ್ಲ ಅಂತಿಲ್ಲ, ಕಾಲದಲ್ಲೂ ಇಲ್ಲ ಅಂತಿಲ್ಲ. ಎಲ್ಲಾ ವಸ್ತುವಿನಲ್ಲೂ, ಎಲ್ಲಾ ಕಾಲದಲ್ಲೂ, ಎಲ್ಲಾ ದೇಶದಲ್ಲೂ ಇರ್ತಕ್ಕದ್ದಾಗಿದೆ ಬ್ರಹ್ಮ. ಅಲ್ಲಿ ಬ್ರಹ್ಮ ಅನಂತ ಅಂತ ಹೇಳ್ತಾರೆ. ಎಲ್ಲ ಬ್ರಹ್ಮದಲ್ಲೇ ತೋರ್ಬೇಕಾನೆ. ಬ್ರಹ್ಮನ ಯಾವ್ದು ಸದ್ರೂಪವೋ ಚಿದ್ರೂಪವೋ ಅದೇ. ಸಚ್ಚಿತ್ ಎಲ್ಲಿಲ್ಲ, ಯಾವುದಲ್ಲ, ಅದನ್ನ ಬಿಟ್ಟು ಯಾವ್ದು ತೋರುತ್ತೆ? ಸಾಧ್ಯ. ಸಚ್ಚಿತ್ತಿಗೆ ಯಾವುದ್ರ ಹಂಗೂ ಇಲ್ಲ, ದೇಶಕಾಲ ಅವಸ್ಥೆಯ ಹಂಗಿಲ್ಲ. ಹಾಗಾಗಿ ಅನಂತ್ಯ, ದೇಶ, ಕಾಲ, ವಸ್ತು 3 ಕಡೆಯಿಂದ ಬರುತ್ತೆ, 3 ಕಡೆಯಿಂದ ಹೇಳ್ಬೇಕಾಗತ್ತೆ. ತದ್ಧಿ ತದ್ಯಥಾ ದೇಶತೋ ಅನಂತಃ ಆಕಾಶ. ಅದು ಹೇಗಪ್ಪ ಅಂದ್ರೆ, ಆಕಾಶ ದೇಶದಿಂದ ಅನಂತವಾಗಿದೆ, ಆದ್ರೆ ಕಾಲದಿಂದ ಅನಂತ ಅಲ್ಲ, ವಸ್ತುವಿನಿಂದಲೂ ಅನಂತ ಅಲ್ಲ. ವಸ್ತು ಭೂಮಿ ಆಕಾಶಕ್ಕಿಂತ ಬೇರೆ ಇದ್ಬಿಟ್ರೆ ಭೂಮಿ ಎಷ್ಟು ಜಾಗ, ಆಕಾಶ ಇಲ್ಲ ಅಂತ ಆಯ್ತು. ಹುಟ್ಟಿದ್ರಿಂದ ಕಾಲದಿಂದ ಅಂತ ಹೇಳಕ್ಕಿಂತ ಅವಸ್ಥೆಯಿಂದ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಆಗತ್ತಲ್ವಾ ಗುರುಗಳೇ? ಅದು ಮುಗಿದೇ ಹೋಯ್ತು. ಅವಸ್ಥೆಯಿಂದ ಅಂತ ಹೇಳ್ಬಿಟ್ಟಿದ್ರೆ ಬಾಯಿ ಮುಚ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಕಾಲದಿಂದ ಅಂದಾಗ ನೀವು ಆ ಭೂಮಿಯನ್ನು ನೋಡುವಾಗ್ಲೂ ಭೂಮಿಗೂ ಆಕಾಶವೇ ಅವಕಾಶ ಕೊಟ್ಟಿರೋದು, ಅಲ್ಲಿರೋ ಆಕಾಶ ಎಲ್ಲೂ ಓಡೋಗಿಲ್ಲ. ಆಕಾಶ ಕೊಟ್ಟಿದ್ದು ಭೂಮಿ ಆಕಾಶ ಅಲ್ವಲ್ಲ, ಆದ್ರೂ ಅಲ್ಲಿ ಆಕಾಶ ಇದ್ದೇ ಇದೆಯಲ್ಲ. ಈಗ ನೀವ್ ಹೇಳಿದ್ ವಾದ ಮಾಡಿದ್ರೆ ಎಚ್ಚರದಲ್ಲಿ ಪರಮಾತ್ಮನ ಅಂಶ ಇದ್ದು ಹೇಗೆ ತೋರ್ತಾ ಇದೆ. ಭೂಮಿ ಬೇರೆ ಆಕಾಶ ಬೇರೆ ಅಂತ ವ್ಯವಹಾರ ಮಾಡ್ತಿದೀವಲ್ಲ, ನೀರನ್ನು ಆಕಾಶ ಅನ್ನಲ್ಲಪ್ಪ. ಕಾಲದಿಂದ ಪರಿಚಿನ್ನ ಅನ್ನಕ್ಕಿಂತ ಅವಸ್ಥೆಯಿಂದ ಪರಿಚಿನ್ನ ಅಂದ್ರೆ ಹೆಚ್ಚು ಮನಸ್ಸಿಗೆ ಹಿಡಿಯುತ್ತೇನೋ ಅಂತ ನನ್ನ ಅವಸ್ಥೆಯಿಂದ ಪರಿಚಿನ್ನ ಅನ್ನೋದು ಅದು ಅಮೆಂಡ್ಮೆಂಟ್ ಇದೆ ಸ್ಟೇಟ್ಮೆಂಟ್. ಅದು ಅದಕ್ಕೆ ತಿದ್ದುಪಡಿಯೇ ಇಲ್ಲ. ಅವಸ್ಥೆಯಿಂದ ಪರಿಚಿನ್ನ ಹೌದೇ ಹೌದು. ಇಲ್ಲಿ ಎಚ್ಚರದೊಳಗೇನೆ ಪರಿಚ್ಛೇದ ತೋರಿಸ್ಬೇಕು ಅಂತ ಹೊಟ್ಟಿದ್ದಾರೆ. ಎಚ್ಚರದೊಳಗೆ ಕಾಲದಿಂದಲೂ ವಸ್ತುವಿನಿಂದಲೂ ಪರಿಚ್ಛೇದವಾಗಿದೆ. ದೇಶದಿಂದ ಅನಂತವಾದರೆ ಏನೋ, ಕಾಲ ವಸ್ತುವಿನಿಂದ ಪರಿಚ್ಛೇದವಾಯಿತು ಆಕಾಶ ಅಂತ ಇದ್ದಾರೆ. ಗುರುಗಳೇ, ಇಲ್ಲಿ ಸ್ಪೇಸ್, ಇದು ಆಕಾಶ ಅನ್ನೋದು ಸ್ಪೇಸ್ ಇಲ್ಲಾಂದ್ರೆ ಸ್ಕೈ? ಸ್ಪೇಸು, ಸ್ಪೇಸ್, ಸ್ಪೇಸ್ ಆಕಾಶ. ಅದು ದೇಶದಿಂದ ಅಂದ್ರೆ, ದೇಶ ಅನ್ನೋದು ಆಕಾಶಕ್ಕೆ ಹೆಸರಾದ್ರಿಂದ ಅದು ಅನಂತವೇ. ಅದು ಎಲ್ಲೂ ಇಲ್ಲ ಅನ್ನೋಕ್ಕಾಗಲ್ಲ. ಎಲ್ಲೂ ಅನ್ನೋದು ಆಕಾಶವೇ ಆದ್ದರಿಂದ, ಎಲ್ಲೆಲ್ಲೂ ಆಕಾಶವೇ ಆದ್ದರಿಂದ ಆಕಾಶಕ್ಕೆ ದೇಶದಿಂದ ತುಂಡು ಮಾಡಕ್ ಆಗೋದೇ ಇಲ್ಲ. ನಹಿ ದೇಶತಃ ತಸ್ಯ ಪರಿಚ್ಛೇದೋಸ್ತಿ. ದೇಶದಿಂದ ಆ ಆಕಾಶಕ್ಕೆ ಪರಿಚ್ಛೇದ ಇಲ್ಲ ಅಲ್ವೇ ಅಂದ್ರು. ಅಲ್ಲ, ಭೂಮಿ ದೇಶದಲ್ಲಿ ಆಕಾಶ ಇಲ್ಲ ಅಂದ್ಬಿಟ್ರೆ ದೇಶದಿಂದ ಪರಿಚ್ಛೇದವಾಯಿತು. ಭೂಮಿಗೆ ಯಾವ್ದು ದೇಶವೋ ಆ ದೇಶದಲ್ಲಿ ಆಕಾಶ ಆಗಲ್ಲ. ಭೂಮಿ ಜಲೋ ಅಸ್ತಿತ್ವ ನ ಭವತಿ.
ಆದರೂ ಒಪ್ಕೊಂಡಿದ್ದಾರೆ ಭೂಮಿಯ ಸುತ್ತು ಆಕಾಶವೇ, ನೀರು ಸುತ್ತು ಆಕಾಶ ಇಟ್ಕೊಂಡು ಎಲ್ಲಾ ಕಡೆ ಆಕಾಶ ಇದೆ ಅಂತ. ನೀವ್ ಹೇಳಿದ ಎರಡು ವಸ್ತು ಇರಕ್ಕಾಗಲ್ಲ ಅಂದ್ರೆ ಆಕಾಶಕ್ಕೆ ಅದೊಂದು ಎಕ್ಸೆಪ್ಷನ್ ಅಲ್ವಾ ಗುರುಗಳೇ? ಅದು ಅಮೂರ್ತ ಆದ್ರಿಂದ ಅದು ಇರೋ ಸ್ಥಳದಲ್ಲಿ ಇನ್ನೊಂದು ಇರಬಹುದು ಅನ್ನೋದು ಆಕಾಶಕ್ಕಿರೋ ವಿಶೇಷ ಅಲ್ವಾ? ಅದು ಎಲ್ಲಿ ನಾವು ಇದನ್ನ ಆಕಾಶ ಅನ್ನಲ್ವಲ್ಲ, ಅನ್ನಲ್ಲ, ನಿಜ. ನಾವು ನಾಮ ಆಕಾಶ ಅಲ್ವಲ್ಲ. ಆದ್ರೆ ಅಲ್ಲಿ ಆಕಾಶ ಇದ್ದ ಆಕಾಶ ಏನ್ ಪಕ್ಕಕ್ಕೆ ಜರ್ಕೊಂಡು ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಬೇಡ ಆಕಾಶ ಸುತ್ತಲೂ ಅದಕ್ಕೆ ಅವಕಾಶ ಕೊಟ್ಟಿದೆ. ಅವಕಾಶ ಇದಕ್ಕೆ ಕೊಟ್ಟಿರ್ಲಿ, ಆಕಾಶ ಸುತ್ತಲೂ ಇರ್ಲಿ, ಇದಂತೂ ಆಕಾಶ ಅಲ್ವಾ? ಅದು ಆಕಾಶ ಅಲ್ಲ ಅಂದ ಮಾತ್ರಕ್ಕಲ್ಲ, ಆಕಾಶ ಇಲ್ಲ ಅಂತಲ್ವಲ್ಲ. ಅಲ್ಲಲ್ಲ, ಇದ್ರಲ್ಲಿ ಆಕಾಶ ಇದ್ಬಿಟ್ಟು ಈ ತೋರ್ಲೇಬಾರ್ದು. ಆಕಾಶ ಮೂರ್ತ ಅಲ್ವಲ್ಲ ಗುರುಗಳೇ? ಅದಕ್ಕೆ ಈ ತೋರ್ತಾ ಇರೋದು ಇದು ಆಕಾಶ ಅಲ್ಲ. ಮೂರ್ತದಲ್ಲಿ ಅಮೂರ್ತ ತೋರ್ಬಹುದು ಅಂತ ನಾನು ಹೇಳ್ತಾ ಇರೋದು. ಮೂರ್ತದಲ್ಲಿ ಅಮೂರ್ತ ಇದೆ ಅಂದ್ರೆ ಹೇಗೆ? ಮೂರ್ತ ಆಧಾರವಾಗಿಯೋ ಸ್ವರೂಪದಿಂದಲ್ಲ? ಆಧಾರವಾಗಿ. ಆಧಾರದ ನೆಲದ ಮೇಲೆ ನಾವು ತೋರ್ ಮಾಡಿ ನಾವೇ ನೆಲ ಹಾಕ್ತೀವನ? ನೆಲ ನಮ್ಗೆ ಆಧಾರ ಹೌದು, ನೆಲ ಆಧಾರ ಮಾಡಿ ನಾವೇ ನೆಲ ಅಲ್ಲಪ್ಪ. ಇವಾಗ ನಾವು ಚೈತನ್ಯ ಕದೆ ತಾನೇ ಹೇಳೋದು. ಚೈತನ್ಯ ಬೇರೆ, ಚೈತನ್ಯ ವಿಷಯ ಬೇರೆ, ಚೈತನ್ಯ ವಿಷಯ ಅಲ್ಲಿ ಬೇರೆ ರೂಲ್ಸ್, ಆ ರೂಲ್ಸೇ ಬೇರೆ. ಅಲ್ಲಿ ಚೈತನ್ಯ ಬಿಟ್ಟು ಇಲ್ಲೇ ಇಲ್ಲ ಅಂತೀನಿ ನಾನು. ಚೈತನ್ಯವೇ ಹಂಗೆ ತೋರ್ತಿರೋದು. ಹಗ್ಗದ ಹಾವು ಹೇಗೆ ಹಾವು ವಾಯುವಾದಿ ಕ್ರಮದಿಂದ ಆಕಾಶವೇ ತೋರ್ತಾ ಇರೋದು. ಅವಾಗ ಆಕಾಶ ಈಗ ಅದನ್ನ ಹೇಳೋಂಗಿಲ್ಲ. ಆದ್ರೆ ನೀವು ಬಿಡೋದೇ ಇಲ್ಲ, ಒಳ್ಳೆ ಹಂಗಾದ್ರೆ ಹಿಡ್ಕೊಂಡ್ಬಿಡ್ತೀರಾ. ನಾವು ವ್ಯವಹಾರದಲ್ಲಿ ಭೂಮಿ, ನೀರು, ತೇಜಸ್ಸು ಒಪ್ಕೊಂಡಾಗ ಅಷ್ಟು ಆಕಾಶ ಅಲ್ಲ ಅಂತ ತಿಳ್ಕೊಂಡಿದೀವಿ. ಇದು ಆಕಾಶ, ಇಲ್ಲಿ ಅವಕಾಶ ಇಲ್ಲ ಕಣ್ರಿ, ಹೋಗಕ್ಕಾಗಲ್ಲ ಅಂತ ಅಂತಾರೆ. ಆಕಾಶ ಇದೆ ಹೋಗಕ್ಕಾಗಲ್ಲ ಅಂತ ಯಾಕಂತಿದ್ರು? ನಾನು ಇಲ್ಲಿ ಹೋಗ್ತೀನಿ, ನೀನು ಹೋಗಾಗಿದ್ದಾನ? ಅಲ್ಲಿ ಆ ಕಡೆಗೆ ಆಗಲ್ಲ, ಅಲ್ಲಿ ಗೋಡೆ ಇದೆ, ಹೋಗಕ್ಕಾಗಲ್ಲ. ಆಮೇಲೆ ಪ್ರತ್ಯಯ ಹೋದ್ರೂ ವಸ್ತು ಹೋಯ್ತು ಅಂತಾನೆ ಹೇಳ್ತಾರಲ್ವ ಗುರುಗಳೇ? ಯಾವ್ದು ಹೋದ್ರೆ? ಅಂದ್ರೆ ಅದು ಬಂದ್ರಿಂದಾನೇ ಪ್ರೂವ್ ಮಾಡಕ್ಕಾಗದು ಜಾಸ್ತಿ. ಅದನ್ನ ಪ್ರೂವ್ ಮಾಡ್ಬಿಟ್ಟು ಹೇಳ್ಬೋದು. ವಸ್ತು ಕಡೆ ಪ್ರತ್ಯಯ ಪರಿಚ್ಛಿನ್ನ ಅಂದ್ರಲ್ಲ ಗುರುಗಳೇ, ಪ್ರತ್ಯಯವೇ ದೇಶ ಅಲ್ವಾ? ಪ್ರತ್ಯಯದ ವ್ಯಾಪ್ತಿನೇ ದೇಶ ಆದ್ಮೇಲೆ ಅದ್ ಹೆಂಗ ಆಕಾಶ ಪರಿಚ್ಛಿನ್ನ ಆಯ್ತು? ಪ್ರತ್ಯಯ ಒಪ್ಕೊಂಡಿರಲ್ಲ, ಪ್ರತ್ಯಯ ಬೇರೆ ಆಕಾಶ ಬೇರೆ. ಪ್ರತ್ಯೇಕ ಆಕಾಶ ಗೊತ್ತಾಗತ್ತೆ ಆಮೇಲೆ ಹೆಂಗಿದ್ದೀರ ನೀವು? ಪ್ರತ್ಯೇಕ ದೇಶ ಆ ಸಿದ್ಧಾಂತ ಅವಾಗ ಆಕಾಶವೇ ಇಲ್ಲ ಅಂತ ಆಗುತ್ತೆ, ಪ್ರತ್ಯಯ ಮಾತ್ರ ಆಗುತ್ತೆ. ಎಲ್ಲ ಕೆಲವು ಪ್ರತಿಭೆ ಅಂತ ಇದ್ರೆ ಅವಾಗ ಅಂತ ಏನಲ್ಲ, ನೀವ್ ಏನ್ ಹೇಳ್ಕೊಟ್ಟಿದ್ರಿ ಹಾಗೆ ತಲೆಯಲ್ಲಿ ಇಟ್ಕೊಂಡು ಅದು ಆ ಜಾಗಕ್ಕೆ ಅಲ್ಲಿಗೆನೆ. ಆಮೇಲೆ ಆ ಗೋಡೆಗೆ, ಈ ಮೇಲೆ ಈ ಗೋಡೆಗೆ ಒಂದೇ ಆದ್ರಿಂದ ಎಲ್ಲಾ ಕಡೆನೂ ಅದ. ಅದಾಗಿಲ್ಲ, ಅದ್ ಬೇರೆ. ನೀ ದೇಶದಷ್ಟೇ ಪರಿಚ್ಛೇದೋಸ್ತಿ ಅಂದ್ರು. ಗುರುಗಳೇ, ಇಲ್ಲಿ ಒಕ್ಕೊರಲಿನಿಂದ ಉಪನಿಷತ್ತುಗಳು ಒಂದೇ ಹೇಳುತ್ತೆ ಅನ್ನೋದು ಅಪ್ಲೈ ಆಗಲ್ವಾ ಈ ತರ? ಅಲ್ಲ, ಅದು ಅಧ್ಯಾರೋಪ ಅಪವಾದ ಅಂತ ಇಟ್ಕೊಂಡು ಬೇರೆ ಬೇರೆ ಹಂತದ ಅಧಿಕಾರಿಗಳಿಗೆ ಬೇರೆ ಬೇರೆ ಲೆವೆಲ್ ಆಲ್ಮೋಸ್ಟ್ ಜ್ಞಾನವನ್ನು ಸಂಪಾದನೆ ಮಾಡದಂತ ಒಬ್ಬ ಅಧಿಕಾರಿ ಅಂತ ಈಗ ತಗೊಂಡ್ರೆ ಲಕ್ಷ್ಮಿ ಅವ್ರನ್ನ, ಅವರು ಕೇಳುವಂತ ಪ್ರಶ್ನೆಗಳಿಗೆ ಒಕ್ಕೊರಲಿನ ಉತ್ತರ ಉತ್ತರ ಒಂದೇ ತರ ಏನೋ, ಎಲ್ಲವೂ ಆತ್ಮನೇ ಉತ್ತರ ಆಗುತ್ತೆ, ಎಲ್ಲವೂ ಬ್ರಹ್ಮವೇ ಉತ್ತರ, ಇನ್ನೊಂದು ಇಲ್ವೇ ಇಲ್ಲ. ಆ ರೀತಿ ಉತ್ತರ ಬರುತ್ತೆ. ಹೈ ಲೆವೆಲ್ ಇಂದ ತತ್ವ ಕಂಡುಕೊಂಡು ಪರಮಾರ್ಥ ದೃಷ್ಟಿಯಿಂದ ಕೇಳಿದ್ರೆ ಅದು ಒಂದೇ ಪರಮಾರ್ಥ, ಅದು ಒಂದೇ ಇರ್ತಕ್ಕ, ಅದಕ್ಕೆ ಬೇರೆ ಏನು ಇಲ್ವೇ ಇಲ್ಲ ಅಂತ ಆಗತ್ತೆ ಹೊರತು ಮತ್ತೆ ಮಗುವಿಗೆ ನೆಕ್ಸ್ಟ್ ಅನ್ನು ಹಾಲು ಕೊಡ್ತೀರಾ, ಅವ್ರಿಗೆ ಇಡ್ಲಿ ಕೊಡಿ. 10 ದಿವಸ ಮಗುವಿಗೆ ಇಡ್ಲಿ ಯಾಕೆ ಕೊಡಲ್ಲ? ಅದಕ್ಕೆ ಯಾಕೆ ಇಡ್ಲಿ ಹಾಲು ಕೊಡ್ತೀರಾ? ಅವ್ರಿಗೆ ಅದೇ ಅವ್ನಿಗೆ ಹಾಲೇ ಕೊಡ್ಬೇಕು, ನೀವು ಇಡ್ಲಿ ತಿನ್ಬೇಕು. 10 ದಿನದ ಮಗುಗೆ ಇಡ್ಲಿ ಕೊಡಕ್ಕಾಗಲ್ಲ. ಈಗ ಚೈತನ್ಯ ಹಾಲು ಕೊಡೋ ಮಗುನ ಇಡ್ಲಿ ತಿನ್ನ